ಸ್ನೇಹಿತರೆ, ಧರ್ಮದ ಪರವಾಗಿ ನಿಂತಿರುವಂಥವರ ಫೋಟೋ ನೋಡಿ. ಇವರು 13 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಧರ್ಮದ ಪರವಾಗಿ, ಸತ್ಯವನ್ನ ಉಳಿಸೋದಕ್ಕೋಸ್ಕರವಾಗಿ. ಬಹಳಷ್ಟು ಅಪಪ್ರಚಾರಗಳನ್ನು ಮಾಡ್ತಾ ಬಂದರು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ, ಗಿರೀಶ್ ಮಟ್ಟಣ್ಣನವರಿಗೆ ಕಲಹ ಆಗಿದೆ, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಅಂತೇಳಿ ಸುದ್ದಿ ಹಬ್ಬಿಸಿದ್ರು. ಸಮೀರ್ ಇವತ್ತು ಕಾಣೆ ಆಗ್ಬಿಟ್ಟಿದ್ದಾನೆ ಅಂತೇಳಿ ಸುದ್ದಿ ಹಬ್ಬಿಸಿದ್ರು. ಈ ಸೌಜನ್ಯ ಹೋರಾಟಗಾರರ ನಡುವೆ ಭಿನ್ನಾಭಿಪ್ರಾಯ ಮೂಡಿದೆ, ಒಡಕು ಮೂಡಿದೆ ಅಂತೇಳಿ ಪ್ರಚಾರ ಮಾಡಿದ್ರು. ಎಲ್ಲದಕ್ಕೂ ಉತ್ತರ ಈ ಫೋಟೋ ಹೇಳ್ತಾ ಇದೆ. ಸಮೀರ್, ಗಿರೀಶ್ ಮಟ್ಟಣ್ಣನವರು, ಮಹೇಶ್ ಶೆಟ್ಟಿ ತಿಮ್ರೋಡಿಯವರು, ಅಭಿ ಮತ್ತಷ್ಟು ಹೋರಾಟಗಾರರು ಒಂದು ಮದುವೆಯ ಕಾರ್ಯಕ್ರಮದಲ್ಲಿ ಸೇರಿ ಊಟ ಮಾಡ್ತಾ ಇರುವಂಥದ್ದು. ಇದು ಧರ್ಮದ ಪರವಾಗಿ ಹೋರಾಟ ಮಾಡ್ತಾ ಇರುವಂತಹ ತಂಡ. ಅಧರ್ಮದ ಪರವಾಗಿ ಹೋರಾಟ ಮಾಡ್ತಾ ಇರುವಂಥ ಮತ್ತೊಂದು ತಂಡ ಇದೆ. ಸಂತೋಷ್ ರಾವ್ ನಿರಪರಾಧಿ ಅಂತ ಬಂದ ತಕ್ಷಣ ಇಲ್ಲಿ ಜನಜಾಗೃತಿ ಸಭೆಗಳನ್ನು ಪ್ರಾರಂಭ ಮಾಡಿದ್ದಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು, ಪ್ರಸನ್ನ ರವಿಯವರು, ಕುಸುಮಾವತಿಯವರು, ಇವರು ಏನು ಜನಜಾಗೃತಿ ಸಭೆಗಳನ್ನು ಮಾಡಬೇಕಾದ್ರೆ ಗಿರೀಶ್ ಮಟ್ಟಣ್ಣನವರು ಅವ್ರ ಜೊತೆ ಸೇರಿಕೊಂಡಾಗ ವಸಂತ ಗಿಳಿಯಾರ್ ಅವರ ತಂಡ ಸತ್ಯ ಶೋಧನೆ ಮಾಡ್ತೇನೆ, ಏನಾಯ್ತು ಮಗಳೇ ಅಂತ ಬಂದು ಸತ್ಯ ಶೋಧನೆ ಮಾಡಬೇಕಾದ್ರೆ ರಾಕೇಶ್ ಶೆಟ್ಟರು ಬಂದು ಪವರ್ ಟಿವಿನಲ್ಲಿ ಕ್ಷಮಿಸು ಸೌಜನ್ಯ ಅಂತ ಮಾಡಿ ದಾರಿ ತಪ್ಪಿಸೋದಕ್ಕೆ ಹೋಗಿ ಒಂದು ಸ್ಯಾಟಲೈಟ್ ಚಾನಲ್ ಅನ್ನೇ ಬಳಸ್ಕೊಂಡಂತ ರಾಕೇಶ್ ಶೆಟ್ಟರು ಜೊತೆಗೆ ಚಂದನ್ ಶರ್ಮಾ, ಅಜಿತ್ ಹರ್ಮಕ್ನವರು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದಂಥದ್ದು ಎಲ್ಲ ಹೊರಗಡೆ ಬಂತು. ಅದಾದ ನಂತರ ಚಿನ್ನಯ್ಯನ ವಿಚಾರ ಬಂದಾಗ ಮತ್ತೊಮ್ಮೆ ಜಾಗೃತವಾಯಿತು. ಧರ್ಮದ ಪರವಾಗಿ ಹೋರಾಟ ಮಾಡ್ತಾ ಇದ್ದವರ ಮೇಲೆ ಏನು ಪ್ರಹಾರಗಳು ಪ್ರಾರಂಭ ಆದವು. ಸ್ಯಾಟಲೈಟ್ ಚಾನಲ್ಗಳಲ್ಲಿ ಆರ್ ಕನ್ನಡ, ರಿಪಬ್ಲಿಕ್ ಕನ್ನಡ, ಸುವರ್ಣ ವಾಹಿನಿ ಎಲ್ಲ ಚಾನಲ್ಗಳು ಸತ್ಯದ ಪರವಾಗಿ ಹೋರಾಟ ಮಾಡ್ತಾ ಇರುವಂಥವರ ವಿರುದ್ಧ ನಿಂತ್ಕೊಳ್ತು. ಇವರನ್ನೇ ತಪ್ಪಿತಸ್ಥರು ಅಂತ ಮಾಡಿದ್ರು. ಸಮೀರನ ಮೇಲೆ ಅವರು ಮಾಡಿದಂತಹ ವಿಡಿಯೋ ಇವತ್ತು ಜಗತ್ತಿನಾದ್ಯಂತ ಸಂಚಲನ ಮೂಡಿಸಿದಾಗ ಇದೇ ಸಮೀರನ ವಿರುದ್ಧ ಇದೇ ಚಕ್ರವರ್ತಿ ಸೂಲಿಬೆಲೆ ವೇದಿಕೆ ಮೇಲೆ ಸಮೀರ್ ಎಂಬ ಮುಲ್ಲನನ್ನು ಕರೆದು ಕೆನ್ನೆಗೆ ಹೊಡೆಯಿರಿ ಅಂತ ಹೇಳಿದ್ದಂತಹ ವಿಡಿಯೋ ಇವತ್ತಿಗೂ ಇದೆ. ಧರ್ಮ ಸಂರಕ್ಷಣಾ ಸಭೆಗಳನ್ನು ಮಾಡ್ತಾರೆ. ಬೆಂಗಳೂರು, ಕಾರ್ಕಳ, ಉಜಿರೆ ಎಲ್ಲ ಆಯಿತು, ಸ್ಟಾಪ್ ಆಯಿತು. ಚಿನ್ನಯ್ಯ ಬಂದ ತಕ್ಷಣ ಧರ್ಮ ಯುದ್ಧ ಆಗುತ್ತೆ. ಅದಾದ ನಂತರ ಮತ್ತೊಮ್ಮೆ ಧರ್ಮ ಸಂರಕ್ಷಣಾ ಸಭೆ ಕಂಟಿನ್ಯೂ ಆಗುತ್ತೆ. ಫ್ರೀಡಮ್ ಪಾರ್ಕಲ್ಲಿ ಸ್ಟಾಪ್ ಆಯಿತು. ಕಾರ್ ರ್ಯಾಲಿ ಮಾಡಿದ್ರು, ಸ್ಟಾಪ್ ಆಯಿತು. SIT ಹೋರಾಟಗಾರರನ್ನ ಬಂಧಿಸೇ ಬಿಡ್ತು ಅಂತೇಳಿ ಚಾನೆಲ್ಗಳಲ್ಲಿ ಹೇಳ್ಕೊಂಡ್ರು, ಏನೂ ಆಗಲೇ ಇಲ್ಲ. ಸತ್ಯದ ಪರವಾಗಿ ಹೋರಾಟ ಮಾಡ್ತಾ ಇರುವಂತಹ, ಧರ್ಮದ ಪರವಾಗಿ ಹೋರಾಟ ಮಾಡ್ತಾ ಇರುವಂತಹ ತಂಡ ಇವತ್ತು ಮದುವೆ ಮನೆಯಲ್ಲಿ ಕುತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ತಾ ಇದೆ. ಅಧರ್ಮದ ಪರವಾಗಿ ಹೋರಾಟ ಮಾಡೋಕ್ಕೆ ಬಂದಂಥವರು ಇವತ್ತು ಚಲ್ಲಾಪಿಲ್ಲಿ ಆಗಿದ್ದಾರೆ. ಈ ಟೀಮು ಧರ್ಮ ಗಟ್ಟಿಯಾಗಿದೆ, ಅಧರ್ಮ ಇವತ್ತು ಚಿತ್ರಾನ್ನ ಆಗಿ ಚದುರು ಹೋಗಿದೆ. ಯಾರಿದ್ದಾರೆ? ವಸಂತ ಗಿಳಿಯಾರ್ ಅವರು ಏನಾಯ್ತು ಮಗಳೇ ಅಂತ ಸತ್ಯ ಶೋಧನೆ ಮಾಡ್ತೀನಿ ಅಂತ ಬಂದು ಎಲ್ಲರನ್ನೂ ಒಟ್ಟು ಮಾಡಿಸಿ ರಿಪಬ್ಲಿಕ್ ಕನ್ನಡದಂತಹ ಚಾನಲಲ್ಲಿ ಕುತ್ಕೊಂಡು ಸೌಜನ್ಯ ವಿಚಾರವನ್ನು ತೆಗೆದುಕೊಂಡು ಸಂತೋಷ್ ರಾವ್ ಆರೋಪಿ ಅನ್ನೋ ರೀತಿ ಮಾತಾಡಿಕೊಂಡು, ಚಿನ್ನಯ್ಯನ ವಿಚಾರ ಮಾತಾಡಿಕೊಂಡು, ಸುಜಾತಾ ಭಟ್ ಅವ್ರ ವಿಚಾರ ಮಾತಾಡಿಕೊಂಡು, ಚಿಕ್ಕ ಕೆಂಪಮ್ಮನವನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡಿ ಎಲ್ಲ ಮಾಡಿದ್ರಲ್ಲ. ಈ ತಂಡ ಎಲ್ಲಿದೆ ಇವತ್ತು? ವಸಂತ ಗಿಳಿಯಾರ್ ಅವರ ತಂಡ ಎಲ್ಲಿದೆ? ಚಕ್ರವರ್ತಿ ಸೂಲಿಬೆಲೆ ಹುಡುಕಾಟ ಒಂದು ಕಾರ್ಯಕ್ರಮ ಮಾಡಿ ಕಾಣೆಯಾದರು. ಕೀರ್ತಿ ಏನೆಲ್ಲ ಡೈಲಾಗ್ಗಳು ಹೊಡೆದು, ಏನೆಲ್ಲ ಸ್ಟೈಲ್ಗಳನ್ನು ಮಾಡಿ, ಏನೆಲ್ಲ ರಿಪಬ್ಲಿಕ್ ಕನ್ನಡದಲ್ಲಿ ಬಂದರು, ಅವರೊಂದು ಯೂಟ್ಯೂಬ್ನಲ್ಲಿ ಏನೆಲ್ಲ ಮಾತಾಡಿದ್ರು. ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು, ಎಲ್ಲ ಮಾಡಿದ್ರಲ್ಲ. ಇವತ್ತು ಕೀರ್ತಿ ಎಲ್ಲಿದ್ದಾರೆ? ಮೂರಾ ಬಟ್ಟೆ ಆಗಿದೆ. ಕೀರ್ತಿಯವರ ಜೀವನ ಮೂರಾ ಬಟ್ಟೆ ಆಗಿದೆ. ಬಾಯ್ ಬಡ್ಕೊಳ್ತಾ ಇದ್ದಾರೆ. ಇನ್ನು V2 ಸೂರ್ಯ ಎಲ್ಲಿ? ಅವ್ರ ಜೊತೆಗಿದ್ನಲ್ಲ ಯಾರೋ ಕೀರ್ತಿ ಜೊತೆ ಸುಮಂತ್ ಅನ್ನೋ ಹುಡುಗ ಇದ್ನಲ್ಲ, ಅವನೆಲ್ಲಿ? ಯಾರ್ಯಾರನ್ನ ಕರ್ಕೊಂಡು ಬಂದ್ರಲ್ಲ ಅವರೆಲ್ಲಿ? ರಾಕೇಶ್ ಶೆಟ್ಟರಲ್ಲಿ, ಅಜಿತ್ ಹರ್ಮಕ್ನವರೆಲ್ಲಿ? ಎಲ್ಲಿ ಹೋದ್ರು ಇವರೆಲ್ಲಾನು? ಯಾರೂ ಜೊತೆಗಿಲ್ಲ. ಅದನ್ನೇ ಹೇಳ್ತಾ ಇರುವಂಥದ್ದು. ಪದೇ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಯಾಕೆ ಹೇಳ್ತೀವಿ ಅಂತಂದರೆ, ಸತ್ಯಮೇವ ಜಯತೆ, ಸತ್ಯಕ್ಕೆ ಯಾವತ್ತಿದ್ರೂ ಜಯ ಇದೆ. ಧರ್ಮದ ಪರವಾಗಿ ನಿಂತಿರೋರ ಜೊತೆಗೆ ಆ್ಯಡ್ ಆಗ್ತಾ ಹೋಗ್ತಾ ಇದ್ದಾರೆ.
ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಜೊತೆ ಗಿರೀಶ್ ಮಟ್ಟಣ್ಣನವರು ಬಂದರು. ಗಿರೀಶ್ ಮಟ್ಟಣ್ಣನವರ ಜೊತೆ ಮತ್ತಷ್ಟು ಜನ ಬಂದರು, ವಕೀಲರುಗಳು ಬಂದರು, ಆಪದ್ ಬಾಂಧವ ಶ್ರೀಕೃಷ್ಣ ಪರಮಾತ್ಮನ ಅಪಾವತಾರ ಆಗಿರುವಂತಹ ಬಾಲನ್ನವರು ಬಂದರು, MR ಬಾಲಕೃಷ್ಣ ಅವರು ಬಂದರು, ಅಕ್ಷತಾ ಶೆಟ್ಟಿ ಅವರು ಬಂದರು, ಮೋಹಿತ್ ಅವರು ಮೊದಲಿಂದ ಇದ್ದಾರೆ. ಕಾರಣದಂತೆ ತೆರೆಯ ಮರೆಯಲ್ಲಿ ಬಹಳಷ್ಟು ವಕೀಲರುಗಳು ಇವತ್ತು ಸೌಜನ್ಯ ಹೋರಾಟ ಆಗಿರ್ಬೋದು, ಬುರ್ಡೆ ವಿಚಾರ ಆಗಿರ್ಬೋದು, ಹೋರಾಟ ನಡೀತಾ ಇದೆ. ಸುಪ್ರೀಂ ಕೋರ್ಟಲ್ಲಿ ಅಡ್ಮಿಟ್ ಆಗಿದೆ ಕೇಸು. ಅದೇ ನೋಟಿಸ್ಗಳನ್ನು ಇಶ್ಯೂ ಮಾಡಿದ್ದಾರೆ. 74 UDRಗಳಿಗೆ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಪ್ರತಿಯೊಂದನ್ನು ಸಹ ಮಾಡ್ತಾ ಇದ್ದಾರೆ. ಈಗ ಸೋಮನಾಥ್ ನಾಯಕರು ಸಹ ಅವರು ಸಹ ಫೀಲ್ಡ್ಗೆ ಇಳಿದಿದ್ದಾರೆ. ನ್ಯಾಯಾಲಯದ ಮೂಲಕ ನೋಟಿಸ್ಗಳನ್ನು ಕೊಡ್ತಾ ಇದ್ದಾರೆ. ಇದೇ ಅಲ್ವೇನ್ರಿ ಸತ್ಯದ ಹೋರಾಟ ಅಂದರೆ? ಇದೇ ಅಲ್ವ ಸತ್ಯದ ಹೋರಾಟ ಅಂತಂದರೆ? ಅಧರ್ಮದ ಹೋರಾಟ ಯಾವ ರೀತಿ ಇದೆ? ಹೀಗೆ ಬಂದು ಹಾಗೆ ಓಡೋಗ್ತಾರೆ. ಕಿರಿಕೀರ್ತಿಯ ವಿಚಾರದಲ್ಲಿ ಸುಮಂತ್ ಒಂದು ಆಡಿಯೋ ಮಾಡಿದ್ನಲ್ಲ, ಏನೇನು ಮಾಡಿದ್ದ ಹಣಕಾಸು ವಿಚಾರದಲ್ಲಿ? ಯಾರ್ಯಾರು ಬಂದು ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಬಂದರು ಎಲ್ಲ ಏನಾದ್ರಿ? ಇದೇ ಈ ಗುಂಪಿದೆಯಲ್ಲ, ಈ ಗುಂಪನ್ನು ಚದುರಿಸೋದಕ್ಕೆ, ಈ ಸತ್ಯದ ಪರವಾಗಿ ಧರ್ಮದ ಗುಂಪನ್ನು ಚದುರಿಸೋದಕ್ಕೆ ನೀವು ಎಷ್ಟೇ ಜನ್ಮ ಎತ್ಕೊಂಡು ಬಂದು ಏನೇ ಕುತಂತ್ರ ಮಾಡಿದ್ರು ವಿಷಕನ್ಯೆಯರನ್ನು ಬಿಡ್ತಾ ಇದ್ದೀರಿ. ವಿಷಕನ್ಯೆಯರ ಮುಖವಾಡ ಯಾವ ರೀತಿ ಬಯಲಾಗ್ತಾ ಇದೆ ಅನ್ನೋ ಒಂದು ಆಡಿಯೋ ಹೇಳ್ತದೆ. ವಿಷಕನ್ಯೆಯವರು ಯಾವ ರೀತಿ ಏನೇನು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಮುಖವಾಡನೂ ಬಯಲಾಯಿತು. ಸೌಜನ್ಯ ಶಕ್ತಿ ಅಂತಂದರೆ ಇದೇ ಅಲ್ವೇನ್ರಿ? ಇದೇ ಅಲ್ವಾ? ನಾವು ಸತ್ಯದ ಪರವಾಗಿ ಹೋರಾಟ ಮಾಡ್ತಾ ಇದ್ವಿ. ಧರ್ಮದ ಪರವಾಗಿ ನಿಂತಿರುವಂತಹ ಆ ತಂಡದ ಜೊತೆ ನನ್ನದು ಒಂದು ಅಕ್ಷರ ಮೀಡಿಯಾದ ಒಂದು ಅಳಿಲು ಸೇವೆ ಇದೆ ಅಂತಂದರೆ ನಿಜಕ್ಕೂ ನಾನು ಹೆಮ್ಮೆ ಪಡ್ತೇನೆ ರೀ, ಖುಷಿ ಆಗುತ್ತೆ. ಈ ಹೋರಾಟ ಬರೀ ಸತ್ಯದ ಹೋರಾಟ, ಧರ್ಮದ ಹೋರಾಟ ಅಲ್ಲ. ಇದು ಜಗತ್ತಿಗೆ ಒಂದು ಮೆಸೇಜ್ ಕೊಡುವಂಥದ್ದು. ಬೆನ್ನು ಹತ್ತಿ ಹೋರಾಟದ ಬೆನ್ನು ಹತ್ತಿ ಯಾರ್ಯಾರು ಕಾಮುಕರು ಇದನ್ನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ರು, ನಮ್ಮ ಹತ್ರ ಹಣ ಇದೆ, ನಾನು ಏನು ಬೇಕಾದರೂ ಖರೀದಿ ಮಾಡ್ತೇನೆ, ಚಾನಲ್ಗಳನ್ನು ಖರೀದಿ ಮಾಡ್ತೇನೆ, ಹೋರಾಟಗಾರರನ್ನು ಖರೀದಿ ಮಾಡ್ತೇನೆ, ಸರ್ಕಾರವನ್ನು ಖರೀದಿ ಮಾಡ್ತೇನೆ ಅಂತ ಹೇಳ್ಕೊಂಡು ಯಾವ ಧೈರ್ಯದ ಮೇಲೆ ಇವರು ಹಣವನ್ನು ಸುರಿತಾ ಇದ್ದಾರೋ ಅವರೆಲ್ಲರಿಗೂ ಒಂದು ಪಾಠದ ಜೊತೆಗೆ ಸತ್ಯಮೇವ ಜಯತೆ, ಸತ್ಯ ಗೆಲ್ಲುತ್ತೆ, ಸತ್ಯ ಗೆದ್ದಿದೆ ಅಂತೇಳಿ ಈ ಜಗತ್ತಿನ ಮುಂದೆ ತೋರಿಸೋದಕ್ಕೋಸ್ಕರವಾಗಿ ಈ ತಂಡ ಇರುವಂಥದ್ದು. ದಶಾವತಾರಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ಕಲಿಯುಗದಲ್ಲಿ ಸತ್ಯವನ್ನು ಉಳಿಸೋದಕ್ಕೋಸ್ಕರವಾಗಿ ಈ ತಂಡದ ಜೊತೆಯಲ್ಲಿ ನಿಂತ್ಕೊಂಡು ಆತ್ಮಸ್ಥೈರ್ಯವನ್ನು ತುಂಬಿ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಸೌಜನ್ಯ ಶಕ್ತಿ ಎಲ್ಲರೂ ಸೇರಿ ಈ ತಂಡಕ್ಕೆ ಶಕ್ತಿ ತುಂಬುತ್ತಾ ಇರೋದ್ರಿಂದಲೇ ಇವತ್ತು ಇನ್ನೂ ಸಹ ಈ ತಂಡ ಗಟ್ಟಿ ಆಗ್ತಾ ಹೋಗ್ತಾ ಇದೆ. ವಿರೋಧಿಗಳ ತಂಡ ಚಲ್ಲಾಪಿಲ್ಲಿ ಆಗ್ತಾ ಇದೆ. ನೆನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು, ವಚನಾನಂದ ಸ್ವಾಮೀಜಿದು. ಅವರು ಏನೇನು ಮಾತಾಡಿದ್ರು, ಯಾರ್ಯಾರ ಮೇಲೆ ಆರೋಪ ಮಾಡಿದ್ರು, ಯಾರು ಬೀದಿಗೆ ಬಂದಿದ್ದಾರೆ ಎಲ್ಲವೂ ಸಹ ಹೊರಗಡೆ ಗೊತ್ತಾಗ್ತಾ ಇದೆಯಲ್ಲ. ಒಬ್ಬರಾದರೂ ಇದು ಕಲಿಯುಗ ಆದರೂ ಸಹ ಸತ್ಯ ಉಳಿದಿದೆ ಅನ್ನೋದಕ್ಕೆ ಈ ಒಂದು ಫೋಟೋ, ಈ ಒಂದು ವಿಡಿಯೋ, ಸೌಜನ್ಯ ಹೋರಾಟ, ಚಿನ್ನಯ್ಯನ ಬುರುಡೆ ಹೋರಾಟ ಇವುಗಳೇ ಜೀವಂತ ಸಾಕ್ಷಿ. ವಿಷಕನ್ಯೆಯರು ಯಾವ್ಯಾವ ರೀತಿ ಆಟ ಆಡಿದ್ರು ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಅನ್ನೋ ವಿಚಾರವೂ ಸಹ ಹೊರಗಡೆ ಬರ್ತಾ ಇದೆ. ಇದೇ ಸತ್ಯ. ಸತ್ಯದ ಪರವಾಗಿ ಹೋರಾಟ ಮಾಡೋರಿಗೆ ಫಸ್ಟ್ ಕಷ್ಟ ಇರುತ್ತೆ, ಹಿಂಸೆ ಇರುತ್ತೆ, ಮಾನಸಿಕವಾಗಿ ತೊಳಲಾಳಕ್ಕೆ ಒಳಪಡಿಸ್ತಾರೆ. ಆದರೆ ಸತ್ಯ ಗೆಲ್ಲಿದಾಗ ಆ ಮನಸ್ಸುಗಳಿಗೆ ಆಗುವಂಥ ಖುಷಿ ಇದೆಯಲ್ಲ, ಖಂಡಿತವಾಗಲು ಈ ನ್ಯಾಯಾಲಯ ಈ ಸತ್ಯದ ಪರವಾಗಿರುವಂತಹ ಹೋರಾಟಗಾರರ ಪರವಾಗಿ ನಿಲ್ಲುತ್ತೆ. ದಾಖಲೆಗಳು, ಸಾಕ್ಷಿಗಳನ್ನು ಇವತ್ತು ಹೈ ವಿಟ್ನೆಸ್ಗಳು ಎಲ್ಲನೂ ಸಹ ಮುಂದೆ ಬರ್ತಾ ಇದೆ. ಚಿಕ್ಕ ಕೆಂಪಮ್ಮನವರ ಹೈ ವಿಟ್ನೆಸ್ ಇದೆ, ಚಿನ್ನಯ್ಯ ಹೇಳಿದ ವಿಡಿಯೋಗಳಲ್ಲಿ ವಿಟ್ನೆಸ್ಗಳಿದ್ದಾವೆ. ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಅಂತ ಹೇಳಿರುವಂಥ CBI ಕೋರ್ಟ್ ಕೊಟ್ಟಿರುವಂತಹ ಆದೇಶ ಇದೆ. ಎಲ್ಲವೂ ಸಹ ಪೂರಕವಾಗಿ ಸೌಜನ್ಯ ಮೊದಲುಗೊಂಡು ಚಿನ್ನಯ್ಯನ ಬುರುಡೆ ವಿಚಾರ ಇಟ್ಕೊಂಡು 74 UDRಗಳಿದ್ಕೊಂಡು ಸೋಮನಾಥ ನಾಯಕರ ವಿಚಾರ ಇಟ್ಕೊಂಡು ಎಲ್ಲವೂ ಸಹ ಸತ್ಯದ ಪರವಾಗಿ ಬರುವಂತಹ ತೀರ್ಪುಗಳೇ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.